ಪ್ರೇಮ, ನಾನು ನಿನ್ಗೆ ಹೊಡೆದ್ಬಿಟ್ಟೆ ಅಲ್ಲ ಪ್ರೇಮ. ಅವ್ರು ತುಂಬಾ ಪ್ರೇಮನೇ ಇದ್ದಾಳೆ ಡ್ಯಾಡ್. ಈಸ್ ಅ ಮ್ಯಾಡ್ ಲವರ್. ಅವನ್ಗೆ ಅವಳು ಸತ್ಲು ಅಂತ ಯಾರಾದ್ರೂ ಹೇಳಿದ್ರ? ಆ ಮಾತನ್ನ ಅವ್ರ ಅಣ್ಣ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ವಿಶ್ವ ಯಾರನ್ ಮರ್ತರು, ಆ ಪ್ರೇಮನ್ ಮಾತ್ರ ಮರ್ತಿಲ್ಲ. ಓ ಐ ಸಿ. ಹಾಗಾದ್ರೆ ಇದು ಪಾರ್ಷಲ್ ಅಮ್ನೇಷಿಯಾ. ಅವ್ರಿಗೇನು ಅಪಾಯ ಇಲ್ಲ ತಾನೆ? ಅವ್ರಿಗೇನು ಅಪಾಯ ಇಲ್ಲಮ್ಮ. ಸದ್ಯ ನಿನಗೇನು ಅಪಾಯ ಆಗ್ತಾ ಇದ್ರೆ ಸಾಕು. ನೋಡು, ಇವತ್ತು ನಿನ್ ಹಣೆಗೆ ಪೆಟ್ಟು ಬಿದ್ದಿದೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿನ್ಗೇನಾದ್ರೂ ಅನಾಹುತ ಆದ್ರೆ ನಾನು ಹೇಗಮ್ಮ ತಡ್ಕೊಳ್ಳಿ? ನಾನು ಡಾಕ್ಟರ್ ಆಗಿ ಮಾತನ್ನು ಹೇಳ್ತಾ ಇಲ್ಲಮ್ಮ, ನಿನ್ನ ಹೆತ್ತ ತಂದೆಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಡಾಕ್ಟ್ರೇ, ನಿಮ್ಮ ಮಗಳ ಅಲ್ಲಮ್ಮ, ಡಾಕ್ಟರ್ ಮಗಳಾಗಿದ್ದು ಇಲ್ಲಿ ನರ್ಸ್ ಆಗಿ ಬಂದು ನಮ್ ಚಿಕ್ಕ ಯಜಮಾನ್ರು ತುಂಬಾ ಅದೃಷ್ಟವಂತರು. ನೀನು ನಮ್ ಚಿಕ್ಕ ಯಜಮಾನ್ರ ಮೇಲಿಟ್ಟಿರೋ ಅಭಿಮಾನ ತುಂಬಾ ದೊಡ್ಡದಮ್ಮ. ಡಾಕ್ಟ್ರೇ, ನಿಮ್ ಮಗಳು ತುಂಬಾ ಜಾಣೆ. ಬನ್ನಿ 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 ನೋಡಿ, ಯಾರನ್ನು ಮನೆಗೆ ಸೇರಿಸ್ತಾ ಇದ್ದ ನಮ್ ಚಿಕ್ಕ ಯಜಮಾನ್ರ ಮನಸ್ಸನ್ನು ಗೆದ್ದು ಈ ಮನೆಯನ್ನು ಯಾವ ಸ್ಥಿತಿಗೆ ತಂದಿದ್ದಾರೆ. ಅವ್ರ ಪಾಲ್ಗಿವ್ರು ಪ್ರೇಮನೇ ಆಗ್ಬಿಟ್ಟಿದ್ದಾರೆ. ಸೋಮಣ್ಣವ್ರೆ, ವಿಶ್ವ ಸರಿ ಹೋಗೋವರೆಗೂ ನಾನು ಪ್ರೇಮನೇ ಆಗಿರ್ತೀನಿ, ಸರಿನಾ? ಸೋಮಣ್ಣವ್ರೆ, ಟೀಪಾಯ್ಮಲ್ಲಿ ಇರೋ ಟ್ಯಾಬ್ಲೆಟ್ ನ ಟೈಮ್ ಸರಿಯಾಗಿ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಡಾಕ್ಟ್ರೆ. ಅದಕ್ಕೆ ಡ್ಯಾಡಿ ನಾನು ಈ ವೇಷ ಹಾಕೊಂಡಿರೋದು. ಅಲ್ಲೇ ಅಮ್ಮ, ಅಲ್ಲೇ ನಿಂಗೆ ತೊಂದರೆ ಇರೋದು. ನಿನಗಿದು ಬರೀ ವೇಷ, ಆದ್ರೆ ಅವನಿಗೆ ಅದು ನಿಜ. ಎಲ್ಲ ಸರಿಯಾಗಿರೋರ್ ಹತ್ರನೇ ಒಂದು ಸುಳ್ಳು ಹೇಳಿ ಬಚಾವಾಗೋದು ಕಷ್ಟ. ಅಂತದ್ರಲ್ಲಿ ಒಬ್ಬ ಮೆಂಟಲ್ ಪೇಷಂಟ್ ಹತ್ರ ಇದು ತುಂಬಾ ಕಷ್ಟ ಅಲ್ಲ ಕವನ? ಇಷ್ಟಕ್ಕೂ ಇದೆಲ್ಲ ನಿಂಗೆ ಯಾಕೆ ಬೇಕಮ್ಮ? ಇಲ್ಲ ಡ್ಯಾಡಿ, ನನ್ ಗುಣ ಏನು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ವಿಶ್ವ ಸರಿ ಹೋಗ್ದೆ ನಾನು ಇಲ್ಲಿಂದ ಬರೋಲ್ಲ. ಇಟ್ಸ್ ಓಕೆ. ಆಲ್ ದಿ ಬೆಸ್ಟ್. ಯಾವುದಕ್ಕೂ ನೀ ತುಂಬಾ ಹುಷಾರಾಗಿರ್ಬೇಕು. ನಾನು ಬರ್ಲಮ್ಮ. ಇರಿ, ಯಾವುದೋ ಮೋಟಾರ್ ಬಂತು. ಇದೇನ್ ಮನೆನಾ ಝೂನಾ? ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ತಾವು? ನಾನು ಕಡ್ಲೆಕಾಯಿ. ಗೊತ್ತಾಯ್ತು. ನೀವು ಪೋಸ್ಟ್ ಮನ್ ಅಂತೂ ಅಲ್ಲ. ಯಾಕೆಂದ್ರೆ ಈ ಲವ್ನ ಬಿಟ್ರೆ ನನ್ನ ಮಗಳು ಪ್ರೇಮ ಸ್ನೇಹಿತರು ಮಾತ್ರ ಬರುದು. ಬನ್ನಿ, ಕಾಫಿ ಗಿಫಿ ಕುಡಿಯುರಂತೆ. ಹೌದು, ಅದೇನದ್ ಗೀಫಿ? ತಮಾಷೆಯಾಗಿ ಮಾತಾಡ್ತೀರಿ. ಬನ್ನಿ. ಅಮ್ಮ, ನಿಮ್ ಮನೆ ತುಂಬಾ ಚೆನ್ನಾಗಿದೆ, ಆದ್ರೆ ಅಷ್ಟೇ ವಿಚಿತ್ರವಾಗಿದೆ. ನಮ್ಮ ಯಜಮಾನ್ರಿದಾರಲ್ಲಪ್ಪ, ಎಲ್ಲಿದಾರಮ್ಮ? ಪ್ರೇಮ ಹುಟ್ಟಿದ ಕೆಲವೇ ದಿವಸಕ್ಕೆ ಅವ್ರು ತೀರ್ಕೊಂಡ್ಬಿಟ್ರಪ್ಪ. ಅವರು ಶಹಜಹಾನ್ ಇದ್ದ ಹಾಗೆ. ಮಮತಾಜ್ಗೆ ಅಂತ ಒಂದು ತಾಜ್ ಮಹಲ್ ಕಟ್ಸಿದ್ರೆ, ಇವರು ನನಗೆ ಅಂತ ಈ ಮನೆ ಕಟ್ಸ್ಕೊಟ್ರು. ತಗೋಪ್ಪ, ಕಾಫಿ ಕುಡಿ. ಅಮ್ಮ, ನಿನ್ ಕಣ್ಣು? ನನ್ನ ಕಣ್ಣು ನನ್ನ ಜೊತೆಲಿಲ್ಲಪ್ಪ, ಪೇಟೆಲಿದ್ದಾವೆ. ಒಂದು ನನ್ನ ಮಗಳು, ಇನ್ನೊಂದು ನನ್ನ ಅಳಿಯ. ಅವರಿಬ್ರು ಹೇಗಿದಾರಪ್ಪ? ಅವರು ನೋಡು, ಕಾಫಿ ತಣ್ಣಗಾಗತ್ತೆ, ತಗೋ. ನೋಡಿದ್ಯಾ, ನನ್ ಮಗಳು ನನಗ್ ಕಾಗ್ದ ಬರ್ದು 1 ತಿಂಗ್ಳಾಯ್ತಪ್ಪ. ಹೀಗ್ ಮಾಡ್ಬಹುದಾ? ಏನಪ್ಪ, ನನ್ ಮಗಳು ಅಳಿಯ ಚೆನ್ನಾಗಿದಾರ? ಚೆನ್ನಾಗಿದಾರಮ್ಮ, ಚೆನ್ನಾಗಿದ್ದಾರೆ. ನನ್ನ ಎಸ್ಟೇಟ್ ಇಲ್ಲಿ ಹತ್ರದಲ್ಲೇ ಇರೋದು. ನಾನು ಎಸ್ಟೇಟ್ ಹೋಗ್ತೀನಿ ಅಂದ ತಕ್ಷಣ ವಾಪಸ್ ಬರೋವಾಗ ನೀವ್ ಹೇಗಿದ್ದಾರೆ ತಿಳ್ಕೊಂಬ ಅಂತ ಪ್ರೇಮನ ಹೇಳಿದ್ಲು. ನನಗೇನಾಗಿದ್ಯಪ್ಪ, ಊರು ಹೋಗು ಅಂದಿದ್ದು ಆಯ್ತು, ಕಾಡು ಬಾ ಅಂದಿದ್ದು ಆಯ್ತು. ಇರ್ಲಿ ಬಿಡು, ನನಗಿರೋದು ಒಂದೇ ಒಂದ್ ಆಸೆ, ನನ್ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ. ಆದ್ರೆ ಇವಳು ನೋಡು, ಮದ್ವೆನೆ ಮಾಡ್ಕೊಳ್ದೆ ನನ್ನೂ ಸತಾಯಿಸ್ತಿದ್ದಾಳೆ, ಅಳಿಯಂದ್ರನ್ನೂ ಸತಾಯಿಸ್ತಿದ್ದಾಳೆ. ನೋಡಪ್ಪ, ನೀನ್ ಊರ್ಗ್ ಹೋಗ್ತಿದ್ದ ಹಾಗೆ ನನ್ನ ಮಗಳಿಗೆ ಹೇಳು, ಒಂದ್ 4 ಸಾಲ ಕಾಗದ ಗೀಚಿ ಈ ಮುದುಕಿಗೆ ಹಾಕು. ಆ ಕಾಗದ ನೋಡ್ಕೊಂಡಾದ್ರು ಕಾಲ ಕಳಿಬಹುದು ಅಂತ. ಹೇಳ್ತೀಯ ತಾನೆ ನೀನು? ಹೇಳ್ತೀನಮ್ಮ, ಖಂಡಿತ ಕಾಗದ ಬರೆಸ್ತೀನಿ, ಖಂಡಿತ ಪ್ರೇಮನ್ಗೆ ಕಾಗದ ಬರೆಸ್ತೀನಿ. ಆಯ್ತಾಯ್ತು.
ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳಪ್ಪ. ಡಾಕ್ಟ್ರೇ, ಹ್ಮ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಪೊಲೀಸ್ನವ್ರಿಗೆ ಪ್ರಶ್ನೆ ಗಿಶ್ನೆ ಕೇಳದೆ ಬದುಕೋಕ್ ಆಗೋದಿಲ್ಲ ಬಿಡು. ಹೌದು, ಅದೇನದು ಗಿಷ್ಣೆ? ಆ, ಅದೇ ಅದೇ ನಿನ್ ಪ್ರಶ್ನೆ. ನನ್ ಪ್ರಶ್ನೆ ಇಷ್ಟೇ, ನಾನೊಂದ್ ಸುಳ್ಳು ಹೇಳ್ಬೋದಾ? ಹಾಗಾದ್ರೆ ಪೊಲೀಸ್ ಕೆಲ್ಸ ಬಿಟ್ಟು ಪಾಲಿಟಿಕ್ಸ್ ಸೇರ್ಕೊ. ನಾನ್ ಸುಳ್ಳು ಹೇಳ್ಬೇಕಾದ್ರೆ ಪಾಲಿಟಿಕ್ಸ್ ಗಲ್ಲಪ್ಪ. ಮತ್ತೆ ಮಗಳು ಸತ್ತಿದ್ದಾಳೆ ಅಂತ ಗೊತ್ತಿಲ್ದಿರೋ ತಾಯಿಗೆ ಅವ್ಳು ಸತ್ತಿಲ್ಲ ಅಂತ ನಾನೊಂದ್ ಸುಳ್ಳು ಹೇಳ್ಬೋದಾ? ನೀ ಮಾತಾಡ್ತಾ ಇರೋದು ಪ್ರೇಮ ತಾಯಿ ವಿಷಯನಾ? ಹೌದು ಡ್ಯಾಡ್, ನಿಮ್ಗೆ ಗೊತ್ತಾಯ್ತು? CBI ವಿಷಯ ನಂಗೆ ಗೊತ್ತಿಲ್ಲದೆ ಇದ್ರು ಈ ನನ್ನ ಮಗ ಏನ್ ಮಾಡ್ತಿರ್ತಾನೆ ಅಂತ ನಾನು ತಿಳ್ಕೊಂಡಿರ್ತೀನಿ. ನೋಡು, ಒಬ್ಬ ವ್ಯಕ್ತಿಗೆ ನೋವಾಗೋ ನಿಜ ಹೇಳೋದಕ್ಕಿಂತ ಅವ್ರನ್ನ ಸಂತೋಷವಾಗಿಡೋದಕ್ಕೆ ಸುಳ್ಳು ಹೇಳೋದೇ ವಾಸಿ. ಹಾಗಾದ್ರೆ ಶಾರದಮ್ಮನ್ ಖಂಡಿತ ಖುಷಿ ಆಗತ್ತೆ. ಇವತ್ತೇ ಪ್ರೇಮನ್ ಹೆಸರು ಕಾಗದ ಬರೀತೀನಿ. ಗುಡ್. ನೀ ಬರೆಯೋ ಕಾಗದದಿಂದ ಸತ್ತಿರೋ ಪ್ರೇಮ ಯಾವತ್ತೂ ಅವಳ ದೃಷ್ಟಿಲಿ ಬದುಕೇ ಇರ್ತಾಳೆ. ಆ ತಾಯಿ ಜೀವಕ್ಕೆ ತೃಪ್ತಿ ಸಿಕ್ಕೋ ಹಾಗಿದ್ರೆ ಗೋ ಹ್ಯಾಡ್, ಕ್ಯಾರಿ ಆನ್. ಬಾ 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 ಮರಿ ಬಾ ಬಾ. ಶಾರದಮ್ಮನವ್ರೆ, ಆ? ನಿಮ್ ಮಗಳ ಕಾಗದ ಬಂದಿದೆ. ಕಾಗದ ಬಂದಿದ್ಯೆ? ಹಾ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪ ಓದಿ ಹೇಳ್ತೀರಾ? ಹಾ.